ವೆಲ್ಕಮ್ ಬ್ಯಾಕ್ ಟು ಅವರ್ ಜ್ಞಾನವಿದು ಯೂಟ್ಯೂಬ್ ಚಾನೆಲ್. ನಾವಿವಾಗ ಥರ್ಡ್ ಸೆಮ್ದು ಸಬ್ಜೆಕ್ಟ್ಸ್ದು ವಿಡಿಯೋ ಸ್ಟಾರ್ಟ್ ಮಾಡ್ತಾ ಇದ್ದೀವಿ. ಓಕೆನಾ, ನಿಮಗೆ ಫೆಬ್ರವರಿಯಲ್ಲಿ ಎಕ್ಸಾಮ್ ಸ್ಟಾರ್ಟ್ ಆಗ್ತಿದೆ. ಸೊ ಎಲ್ರಿಗೂ ಹೆಲ್ಪ್ಫುಲ್ ಆಗಿರಲಿ ಅಂತ ನಾವಿವಾಗ ಥರ್ಡ್ ಸೆಮ್ದು ವೀಡಿಯೋಸ್ನ ಸ್ಟಾರ್ಟ್ ಮಾಡ್ತಾ ಇದ್ದೀವಿ. ಥರ್ಡ್ ಸೆಮ್ದು ಎಲ್ಲ ಸಬ್ಜೆಕ್ಟ್ಗೂ ಎಲ್ಲ ಎಕ್ಸಾಮ್ಸ್ಗೂ ಅವರು ಜಸ್ಟ್ ಒನ್ ಡೇ ಗ್ಯಾಪ್ ಕೊಟ್ಟಿದ್ದಾರೆ. ಸೊ ಪ್ರಿಪ್ರೇಷನ್ ಮೊದಲೇ ಮಾಡ್ಕೋಬೇಕಾಗುತ್ತೆ. ಆ ಟೈಮಲ್ಲಿ ಪ್ರಿಪೇರ್ ಆಗೋದಕ್ಕೆ ಆಗಲ್ಲ, ಬಿಕಾಸ್ ಒನ್ ಡೇ ಅಲ್ಲಿ ಕಂಪ್ಲೀಟ್ ಎಲ್ಲ ಸಿಲೆಬಸ್ನು ಕಂಪ್ಲೀಟ್ ಮಾಡಬೇಕಂದ್ರೆ ಇಟ್ಸ್ ಲೈಕ್ ಎಕ್ಟಿಕ್ ಅಂತಲೇ ಹೇಳ್ಬೋದು. ಸೊ ಮೊದಲಿಂದನೇ ನೀವು ಸ್ವಲ್ಪ ಪ್ರಿಪೇರ್ ಆಗಿದ್ರೆ ಆ ಒನ್ ಡೇ ಗ್ಯಾಪಲ್ಲಿ ಜಸ್ಟ್ ರಿವಿಷನ್ ಮಾಡಿಕೊಂಡು ಎಕ್ಸಾಮ್ಸ್ನ ತುಂಬ ಚೆನ್ನಾಗಿ ಮಾಡ್ಬೋದು. ಎಸ್, ನಾವಿವಾಗ BCS 301 ಅಂದರೆ ಮ್ಯಾಥಮೆಟಿಕ್ಸ್ ಫಾರ್ ಥರ್ಡ್ ಸೆಮ್ ಕ್ಲಾಸಸ್ ಸ್ಟಾರ್ಟ್ ಮಾಡ್ತಿದ್ದೀವಿ. ಓಕೆನಾ, ಇಲ್ಲಿ ಯಾವ್ಯಾವ ಟಾಪಿಕ್ಸ್ ಇದೆ ಎಲ್ಲ ಟಾಪಿಕ್ಸ್ನು ಕಂಪ್ಲೀಟ್ ಮಾಡಿಕೊಡ್ತೀವಿ. ಯಾವ್ಯಾವ್ದು ಮಾಡ್ಯೂಲಲ್ಲಿ ಏನೇನು ತುಂಬ ಇಂಪಾರ್ಟೆಂಟ್ ಇದೆ, ಎಕ್ಸಾಮಿಗೆ ಏನೇನು ಓದ್ಕೋಬೇಕು, ಎಲ್ಲ ಇನ್ಫಾರ್ಮೇಷನ್ನು ತಿಳಿಸ್ಕೊಡ್ತಾ ಹೋಗ್ತೀವಿ. ಓಕೆನಾ, ನೀವೇನಾದರೂ ಫಸ್ಟ್ ಟೈಮ್ ನಮ್ಮ ಚಾನಲ್ನ ವಿಸಿಟ್ ಮಾಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನ ಮರಿಬೇಡಿ. ಫಸ್ಟ್ ಇವಾಗ ಏನೇನು ಟಾಪಿಕ್ಸ್ ಇದೆ ಫ್ರಮ್ ದ ಮಾಡ್ಯೂಲ್ 1 ಎಲ್ಲ ಮಾಡ್ಯೂಲ್ಸ್ನು ಕಂಪ್ಲೀಟ್ ಮಾಡಿಕೊಡ್ತೀವಿ. ಫಸ್ಟ್ ಮಾಡ್ಯೂಲ್ದು ನೋಡೋಣ. ಓಕೆನಾ, ಎಲ್ಲನೂ ಸ್ಟೆಪ್ ಬೈ ಸ್ಟೆಪ್ಪೇ ನೋಡಬೇಕು. ಸ್ಟೆಪ್ ಬೈ ಸ್ಟೆಪ್ ಓದ್ಕೊಂಡು ಹೋದ್ರೇ ನಿಮಗೆ ಎಕ್ಸಾಮ್ಸಲ್ಲಿ ಕನ್ಫ್ಯೂಷನ್ಸ್ ಇರಲ್ಲ. ಇಫ್ ಎಲ್ಲನೂ ಮಿಕ್ಸಪ್ ಮಾಡಿಕೊಂಡು ಓದ್ಕೊಂಡ್ರಿ ಅಂದರೆ ಎಕ್ಸಾಮ್ಸಲ್ಲಿ ತುಂಬ ಕನ್ಫ್ಯೂಷನ್ ಆಗುತ್ತೆ. ಇವಾಗ ನಾವು ಫಸ್ಟು ಮಾಡ್ಯೂಲ್ 1ಅಲ್ಲಿ ಏನೇನು ಟಾಪಿಕ್ಸ್ ಇದೆ ಅಂತ ನೋಡ್ಕೊಳ್ಳೋಣ. ಯಾಕಂದರೆ ಟಾಪಿಕ್ಸೇ ಗೊತ್ತಿಲ್ಲದಲ್ಲೇ ಏನೇನೋ ಓದೋದಕ್ಕಿಂತ ನೀಟಾಗಿ ಒಂದು ಪಾತ್ ಇಟ್ಕೊಂಡು ಆ ಪಾತಲ್ಲಿ ಹೋದರೆ ಗೋಲ್ ತುಂಬ ಬೇಗ ಅಂದರೆ ತುಂಬ ಚೆನ್ನಾಗಿ ರೀಚ್ ಆಗ್ಬೋದು. ಓಕೆನಾ, ಇವಾಗ ಫಸ್ಟ್ ಮಾಡ್ಯೂಲಲ್ಲಿ ಏನೇನು ಟಾಪಿಕ್ ಇದೆ ಅಂತ ನೋಡಿದ್ರೆ, ಫಸ್ಟ್ ಮಾಡ್ಯೂಲಲ್ಲಿ ಟೋಟಲಾಗಿ ನಿಮಗೆ 6 ಟಾಪಿಕ್ಸ್ ಇದೆ. ಈ 6 ಟಾಪಿಕ್ಸ್ನು ನೀವು ಕಂಪ್ಲೀಟಾಗಿ ಸ್ಟಡಿ ಮಾಡಿದ್ರಿ ಅಂದರೆ ಪಕ್ಕಾ 20 ಮಾರ್ಕ್ಸ್ ಫ್ರಮ್ ಮಾಡ್ಯೂಲ್ 1 ಸಿಗುತ್ತೆ. ಓಕೆನಾ, ನಿಮ್ಗೆ ಆಲ್ರೆಡಿ ಗೊತ್ತಿರುತ್ತೆ ಎಲ್ಲ ಮಾಡ್ಯೂಲ್ಸ್ಗೂ 20 ಮಾರ್ಕ್ಸ್ ಅಲೋಕೇಟ್ ಆಗಿದೆ. ಸೊ ಎವ್ರಿ ಮಾಡ್ಯೂಲು ಕೂಡ ಇಂಪಾರ್ಟೆಂಟ್ ಆ್ಯಂಡ್ ಎವ್ರಿ ಮಾಡ್ಯೂಲಲ್ಲಿ ತುಂಬ ಇಂಪಾರ್ಟೆಂಟ್ ಆಗಿರೋ ಟಾಪಿಕ್ಸ್ ಯಾವುದು ಅಂತ ನಾನು ತಿಳಿಸ್ಕೊಡ್ತೀನಿ ನಿಮಗೆ. ಸೊ ಎಕ್ಸಾಮಿಗೆ ಪ್ರಿಪೇರ್ ಆಗೋದಕ್ಕೆ ಈಸಿ ಆಗಿರುತ್ತೆ. ಆ್ಯಂಡ್ ಏನಂದರೆ ಥರ್ಡ್ ಸೆಮ್ಮಲ್ಲಿ ಮ್ಯಾಥ್ಸ್ನ ಕಂಪ್ಲೀಟ್ ಮಾಡೋದು ತುಂಬಾ ಈಸಿ. ಬಿಕಾಸ್ ಏನಂದರೆ ನೀವು ಫಾರ್ಮುಲಾಸ್ನ ಬೈಟ್ ಹೊಡೆಯೋ ಅವಶ್ಯಕತೆನೇ ಇಲ್ಲ. ಯಾಕಂದರೆ ನಿಮಗೆ ಹ್ಯಾಂಡ್ ಬುಕ್ ಕೊಡ್ತಾರೆ. ಹ್ಯಾಂಡ್ ಬುಕ್ಕಲ್ಲಿ ಎಲ್ಲ ಫಾರ್ಮುಲಾಸು ಮೆನ್ಷನ್ ಆಗಿರುತ್ತೆ. ನೀವು ಮಾಡಬೇಕಿರೋದು ಇಷ್ಟೇ, ಯಾವ ಫಾರ್ಮುಲಾಸು ಎಲ್ಲಿದೆ ಅಂತ ತಿಳ್ಕೊಬೇಕು ಹ್ಯಾಂಡ್ ಬುಕ್ಕಲ್ಲಿ, ಆ್ಯಂಡ್ ಯಾವ ಕ್ವೆಶನ್ಗೆ ಯಾವ ಫಾರ್ಮುಲಾನ ಅಪ್ಲೈ ಮಾಡಬೇಕು, ಈ ಎರಡನ್ನ ಕನ್ಫರ್ಮಾಗಿ ಅರ್ಥ ಮಾಡ್ಕೊಂಡ್ಬಿಟ್ರೆ ನೀವು ಆರಾಮಾಗಿ ಎಕ್ಸಾಮಲ್ಲಿ ಪಾಸ್ ಆಗ್ಬೋದು ಅನ್ನೋದಕ್ಕಿಂತ 80+ ಆರಾಮಾಗಿ ತೊಗೋಬೋದು. ಆ್ಯಂಡ್ ಆಲ್ಸೋ ನಾನು ನಿಮ್ಗೆ ಹೇಳೋದೇನೆಂದರೆ ಈ ಥರ್ಡ್ ಸೆಮ್ಮಲ್ಲಿ ತುಂಬ ಈಸಿಯಾಗಿ SGPAನ ತಗೋಬೋದು. ಸೊ SGPAನ ಹ್ಯಾಂಡಲ್ ಮಾಡಿ, ಯಾಕಂದರೆ ಮುಂದೆ ಬರುವಂಥ ಸೆಮ್ಗಳಲ್ಲಿ ಮಾರ್ಕ್ಸ್ಗಳನ್ನ ತಗೊಳ್ಳೋದು ಕಷ್ಟ ಅನಿಸ್ಬೋದು. ಅಟ್ಲೀಸ್ಟ್ ಇವಾಗ SGPA ಚೆನ್ನಾಗಿದ್ದರೆ ಕಂಪ್ಲೀಟ್ CGPA ಬರಬೇಕಾದ್ರೆ ಹೆಲ್ಪ್ಫುಲ್ ಆಗುತ್ತೆ. ಓಕೆನಾ, ಫಸ್ಟ್ ಇವಾಗ ಏನೇನು ಟಾಪಿಕ್ಸ್ ಇದೆ ಮಾಡ್ಯೂಲ್ 1ಅಲ್ಲಿ ಅಂತ ನೋಡಿದ್ರೆ ಟೋಟಲ್ 6 ಟಾಪಿಕ್ ಇದೆ. 6 ಟಾಪಿಕಿಗೆ ನೀವು ಒಂದೊಂದು ಟಾಪಿಕಿಗೆ ಜಸ್ಟ್ 1 ಡೇ ಸ್ಪೆಂಡ್ ಮಾಡ್ತೀರಾ ಅಂದರೂ ಜಸ್ಟ್ 1 ವೀಕಲ್ಲಿ 1 ಮಾಡ್ಯೂಲ್ ಕಂಪ್ಲೀಟ್ ಮಾಡ್ಬೋದು. ಬಟ್ ಏನಂದರೆ ಇಲ್ಲಿ ನೀವು ಒಂದೊಂದು ಟಾಪಿಕಿಗೆ 1 ಡೇ ಸ್ಪೆಂಡ್ ಮಾಡೋ ಅವಶ್ಯಕತೆನೇ ಇಲ್ಲ. ಜಸ್ಟ್ 1 ಡೇ ಅಲ್ಲಿ ಕಂಪ್ಲೀಟ್ 1 ಮಾಡ್ಯೂಲ್ನ ಕಂಪ್ಲೀಟ್ ಮಾಡ್ಬೋದು. ಯಾಕಂದರೆ ದೆರ್ ಇಸ್ ನೋ ನೆಸೆಸಿಟಿ ಆಫ್ ಬ್ಯಾಟಿಂಗ್ ಫಾರ್ಮುಲಾಸ್ ಅಲ್ವಾ. ಫಾರ್ಮುಲಾಸ್ನ ಬ್ಯಾಟ್ ಹೊಡಿಯೋಂಗಿಲ್ಲ. ಜಸ್ಟ್ ಫಾರ್ಮುಲಾಸ್ ಹ್ಯಾಂಡ್ ಬುಕ್ದು PDF ಸೈಡಲ್ಲಿ ಇಟ್ಕೋಬೇಕು, ಕ್ವೆಶನ್ ತೊಗೋಬೇಕು, ಹ್ಯಾಂಡ್ ಬುಕ್ಕಲ್ಲಿ ಫಾರ್ಮುಲಾ ನೋಡಿಕೊಂಡು ಆ ಫಾರ್ಮುಲಾಗೆ ಆನ್ಸರ್ಸ್ ಅಪ್ಲೈ ಮಾಡ್ಕೊಂಡು ಹೋಗಬೇಕು. ಓಕೆನಾ, ಇಷ್ಟೇ ಇರೋದು ನಿಮ್ಮದು ಕೆಲಸ. ಏನೇನು ಟಾಪಿಕ್ಸ್ ಇದೆ ಅಂತ ನೋಡಬೇಕು ಅಂದರೆ ಫಸ್ಟ್ ನೋಡಿ ಡಿಸ್ಕ್ರೀಟ್ ಪ್ರಾಬಬಿಲಿಟಿ ಡಿಸ್ಟ್ರಿಬ್ಯೂಷನ್. ಇದು ಇವರು 6 ಮಾರ್ಕ್ಸಿಗೆ ಕೊಡ್ತಾರೆ. ಬೈನೋಮಿಯಲ್ ಡಿಸ್ಟ್ರಿಬ್ಯೂಷನ್ 7 ಮಾರ್ಕ್ಸ್, ಪಾಯ್ಸನ್ ಡಿಸ್ಟ್ರಿಬ್ಯೂಷನ್ 7 ಮಾರ್ಕ್ಸ್, ಕಂಟಿನ್ಯೂಯಸ್ ಪ್ರಾಬಬಿಲಿಟಿ ಡಿಸ್ಟ್ರಿಬ್ಯೂಷನ್ 6 ಮಾರ್ಕ್ಸ್, ನಾರ್ಮಲ್ ಡಿಸ್ಟ್ರಿಬ್ಯೂಷನ್ 6 ಮಾರ್ಕ್ಸ್, ಎಕ್ಸ್ಪೋನೆನ್ಷಿಯಲ್ ಡಿಸ್ಟ್ರಿಬ್ಯೂಷನ್ 6 ಮಾರ್ಕ್ಸ್. ಈ ಎಲ್ಲ ಟಾಪಿಕ್ಗೂ ಹ್ಯಾಂಡ್ ಬುಕ್ಕಲ್ಲಿ ಫಾರ್ಮುಲಾಸ್ ಇದೆ. ಓಕೆನಾ, ಫಸ್ಟು ಇದರಲ್ಲಿ ಎಲ್ಲ ಟಾಪಿಕ್ನು 6 to 7 ಮಾರ್ಕ್ಸಿಗೆ ಅಷ್ಟೇ ಕ್ವೆಶನ್ಸ್ ಕೇಳೋದು. ನೀವು ಇದರಲ್ಲಿ ತುಂಬ ಇಂಪಾರ್ಟೆಂಟಾಗಿ ಯಾವುದು ಓದಬೇಕು ಅಂತ ನನ್ನ ಕೇಳೋದಾದರೆ ನಾನು ಹೇಳೋದು ಫಸ್ಟು 3 ಟಾಪಿಕ್ಸ್ ಏನಿದೆ ಅದನ್ನು ಪರ್ಫೆಕ್ಟಾಗಿ ಓದ್ಕೊಳ್ಳಿ. ಸೊ ನಿಮ್ಗೆ ಏನಾದರೂ ಕ್ವೆಶನಲ್ಲಿ ಈ 3 ಟಾಪಿಕ್ಸ್ ಬಂದರೆ ನಿಮಗೆ ಆರಾಮಾಗಿ ಫಸ್ಟ್ ಮಾಡ್ಯೂಲಿಂದ 20 ಮಾರ್ಕ್ಸ್ ತೊಗೋಬೋದು. ಅಂದರೆ ಸೇಫರ್ ಸೈಡ್ಗೋಸ್ಕರ 4 ಟಾಪಿಕ್ಸ್ನ ಕಂಪ್ಲೀಟಾಗಿ ಓದ್ಕೊಳ್ಳಿ. ಇಲ್ಲ ನಾನು 80+ ತೊಗೋಬೇಕು, 90+ ತೊಗೋಬೇಕು ಅನ್ನೋದಿದ್ರೆ ಕಂಪ್ಲೀಟ್ 6 ಟಾಪಿಕ್ಸ್ ಏನಿದೆ 6 ಟಾಪಿಕ್ಸ್ನು ಕಂಪ್ಲೀಟಾಗಿ ಸ್ಟಡಿ ಮಾಡ್ಕೊಂಡಿರಬೇಕು. ಓಕೆನಾ, ಆ್ಯಂಡ್ ಆವಾಗಲೇ ಹೇಳಿರೋ ಥರ ಇದನ್ನು ಸ್ಟಡಿ ಮಾಡೋದು ಡಿಫಿಕಲ್ಟೇ ಇಲ್ಲ. ಬಿಕಾಸ್ ಆರಾಮಾಗಿ ಆನ್ಸರ್ಸ್ನ ಅಪ್ಲೈ ಮಾಡ್ಕೊಂಡು ಹೋಗ್ಬೇಕಷ್ಟೇ. ಆ್ಯಂಡ್ ಹೆಂಗೆ ಆನ್ಸರ್ಸ್ ಅಪ್ಲೈ ಮಾಡೋದು ಅನ್ನೋದು ಕನ್ಫ್ಯೂಷನ್ಸ್ ಇರುತ್ತೆ. ಅದಕ್ಕೋಸ್ಕರನೇ ನಾವು ಈ ಮಾಡ್ಯೂಲ್ ಏನೇನಿದೆ ಅದನ್ನೆಲ್ಲನೂ ಕೂಡ ಕಂಪ್ಲೀಟಾಗಿ ಸಪ್ರೇಟ್ ವಿಡಿಯೋದಲ್ಲಿ
ಇದರಲ್ಲಿ ಎಕ್ಸ್ಪ್ಲನೇಷನ್ ಮಾಡ್ತಾ ಇದೀವಿ. ಓಕೆನಾ, ಫಸ್ಟ್ ಇದರಲ್ಲಿ ಏನು ಟಾಪಿಕ್ ಇದೆ, ಡಿಸ್ಕ್ರೀಟ್ ಪ್ರಾಬಬಿಲಿಟಿ ಡಿಸ್ಟ್ರಿಬ್ಯೂಷನ್ ಅಂತ ಇದೆ. ಓಕೆನಾ, ಈ ಡಿಸ್ಕ್ರೀಟ್ ಪ್ರಾಬಬಿಲಿಟಿ ಡಿಸ್ಟ್ರಿಬ್ಯೂಷನಲ್ಲಿ ಏನೇನು ಕ್ವೆಶನ್ಸ್ ಕೇಳ್ಬೋದು ಅಂತ ಕೇಳಿದ್ರೆ, ದ ಲಾಸ್ಕ್ ಫಾರ್ ಎಕ್ಸ್ಪೆಕ್ಟೇಷನ್, ಅಂದರೆ ಇದನ್ನು ಅವರು ಮೆನ್ಷನ್ ಮಾಡಲ್ಲ ಕ್ವೆಶನಲ್ಲಿ, ಎಕ್ಸ್ಪೆಕ್ಟೇಷನ್ನ ಕಂಡುಹಿಡೀರಿ ಅಂತ. ಓಕೆನಾ, ಅವ್ರು ಮೆನ್ಷನ್ ಮಾಡೋದು ಮೀನ್, ವೇರಿಯನ್ಸ್ ಮತ್ತು ಸ್ಟ್ಯಾಂಡರ್ಡ್ ಡಿವಿಯೇಷನ್, ಈ ತ್ರೀನ ಕಂಡುಹಿಡೀರಿ ಅಂತ ಕ್ವೆಶನ್ ಮೆನ್ಷನ್ ಮಾಡ್ತಾರೆ. ಈ ಮೀನ್ನ ಕಂಡುಹಿಡಿಯೋಕ್ಕೆ ನಮಗೇನು ಬೇಕು, ಇ ಆಫ್ ಎಕ್ಸ್ ಅಂದರೆ ಏನು, ಎಕ್ಸ್ಪೆಕ್ಟೇಷನ್. ಸೊ ನೀವು ಯಾವುದೇ ಕ್ವೆಶನ್ನ ಸಾಲ್ವ್ ಮಾಡ್ತಾಯಿದ್ರು ಫ್ರಮ್ ದ ಡಿಸ್ಕ್ರೀಟ್ ಪ್ರಾಬಬಿಲಿಟಿ ಡಿಸ್ಟ್ರಿಬ್ಯೂಷನ್, ಫಸ್ಟ್ ಏನು ಮಾಡಬೇಕು, ಇ ಆಫ್ ಎಕ್ಸು ಮತ್ತು ಇ ಆಫ್ ಎಕ್ಸ್ ಸ್ಕ್ವೇರ್ನ ಫೈಂಡ್ ಮಾಡ್ಕೋಬೇಕು. ಓಕೆನಾ, ಇ ಆಫ್ ಎಕ್ಸಿಗೆ ಏನು ಫಾರ್ಮುಲಾ ಇದೆ ನೋಡಿ, ಎಕ್ಸ್ ಐ ಪಿ ಆಫ್ ಎಕ್ಸ್ ಐ ಅಂತ ಇದೆ. ಈ ಫಾರ್ಮುಲಾಸ್ನು ಕೂಡ ನೀವು ನೋಡ್ಕೊಳ್ಳೋ ಅಂತ ಇಲ್ಲ, ತುಂಬ ಈಸಿ ಫಾರ್ಮುಲಾಸ್, ಬಟ್ ಸ್ಟಿಲ್ ಇದು ಕೂಡ ಹ್ಯಾಂಡ್ ಬುಕ್ಕಲ್ಲಿದೆ. ಓಕೆನಾ, ಈ ಫಾರ್ಮುಲಾಸ್ ಯಾವ ಪೇಜಲ್ಲಿದೆ ಅಂತ ನೋಡಿದ್ರೆ ಪೇಜ್ 70 ಹ್ಯಾಂಡ್ ಬುಕ್ದು ಪೇಜ್ 17 ಈ ಫಾರ್ಮುಲಾಸು ಮೆನ್ಷನ್ ಆಗಿದೆ. ಓಕೆನಾ, ನೆಕ್ಸ್ಟು ಮೀನ್ ಅಂದರೆ ಏನು, ಇ ಆಫ್ ಎಕ್ಸ್ ಅಂದರೆ ಇಲ್ಲಿ ಇ ಆಫ್ ಎಕ್ಸ್ ಏನು ಕಂಡುಹಿಡಿತೀರಾ ಅದನ್ನೇ ಮೀನ್ ಅಂತ ಕನ್ಸಿಡರ್ ಮಾಡಬೇಕು. ಓಕೆನಾ, ನೆಕ್ಸ್ಟು ವೇರಿಯನ್ಸ್ ಅಂದರೆ ಏನಂತ ಅಂದರೆ ಇ ಆಫ್ ಎಕ್ಸ್ ಸ್ಕ್ವೇರ್, ಅಂದರೆ ಇಲ್ಲಿ ವ್ಯಾಲ್ಯೂಸ್ ಬಂದಿರುತ್ತೆ ಅಲ್ವಾ, ಈ ವ್ಯಾಲ್ಯೂ ಮೈನಸ್ ಇ ಆಫ್ ಎಕ್ಸ್ ಹೋಲ್ ಸ್ಕ್ವೇರ್ ಮಾಡ್ಕೋಬೇಕು. ಓಕೆನಾ, ಇಲ್ಲಿ ಬಂದಿರೋ ವ್ಯಾಲ್ಯೂಗೆ ಹೋಲ್ ಸ್ಕ್ವೇರ್ ಹಾಕ್ಬಿಟ್ಟು ಅದನ್ನು ಮೈನಸ್ ಮಾಡಿದ್ರೆ ನಿಮಗೆ ವೇರಿಯನ್ಸ್ ಸಿಕ್ತು. ನೆಕ್ಸ್ಟ್ ಸ್ಟ್ಯಾಂಡರ್ಡ್ ಡಿವಿಯೇಷನಲ್ಲಿ ಏನು, ವೇರಿಯನ್ಸ್ನ ರೂಟ್ ಮಾಡಿದ್ರೆ ಸ್ಟ್ಯಾಂಡರ್ಡ್ ಡಿವಿಯೇಷನ್ದು ವ್ಯಾಲ್ಯೂ ಸಿಕ್ತು. ನಿಮ್ಮ ಹತ್ರ ಕ್ಯಾಲ್ಕುಲೇಟರ್ ಇರುತ್ತೆ, ಜಸ್ಟ್ ಆ ವ್ಯಾಲ್ಯೂಸ್ನ ನೀಟಾಗಿ ಬರ್ಕೊಂಡು ಅದ್ರದ್ದು ಕ್ಯಾಲ್ಕುಲೇಷನ್ ನೀಟಾಗಿ ಕ್ಯಾಲ್ಕುಲೇಟರಲ್ಲಿ ಹಾಕಬೇಕು ಅಷ್ಟೇ. ಅಷ್ಟು ಹಾಕಿದ್ರೆ ನಿಮಗೆ ಆನ್ಸರ್ ಸಿಗುತ್ತೆ ಆರಾಮಾಗಿ. ಇದರಲ್ಲಿ ನೀವು 6 to 7 ಮಾರ್ಕ್ಸ್ ತಗೋಬೋದು ಈ ಟಾಪಿಕಲ್ಲಿ. ಓಕೆನಾ, ಎಷ್ಟು ಈಸಿ ಇದೆ ಅಲ್ಲ ಈ ಟಾಪಿಕ್ಕು. ಆ್ಯಂಡ್ ನಾನು ಆಲ್ಸೋ ಇದ್ರದ್ದು ಕ್ವೆಶನ್ಸ್ ತೊಗೊಂಡು ಸಾಲ್ವ್ ಮಾಡ್ತೀನಿ, ನಿಮಗೆ ಕಂಪ್ಲೀಟಾಗಿ ಅರ್ಥ ಆಗುತ್ತೆ ಹೆಂಗೆ ಸಾಲ್ವ್ ಮಾಡಬೇಕು ಅನ್ನೋದು. ಫಸ್ಟ್ ಕ್ವೆಶನ್, ಫೈಂಡ್ ದ ಮೀನ್ ಆ್ಯಂಡ್ ಸ್ಟ್ಯಾಂಡರ್ಡ್ ಡಿವಿಯೇಷನ್ ಫಾರ್ ದ ಫಾಲೋಯಿಂಗ್ ಪ್ರಾಬಬಿಲಿಟಿ ಡಿಸ್ಟ್ರಿಬ್ಯೂಷನ್ ಅಂತ ಕೊಟ್ಟಿದ್ದಾರೆ. ಅಂದರೆ ಅವರು ಪ್ರಾಬಬಿಲಿಟಿ ಡಿಸ್ಟ್ರಿಬ್ಯೂಷನ್ನ ಕೊಟ್ಟಿದ್ದಾರೆ. ಇದಕ್ಕೆ ನಾವು ಏನೇನ ಫೈಂಡ್ ಮಾಡಬೇಕು, ಮೀನ್ ಮತ್ತು ಸ್ಟ್ಯಾಂಡರ್ಡ್ ಡಿವಿಯೇಷನ್ನ ಫೈಂಡ್ ಮಾಡಬೇಕು. ಫಸ್ಟ್ ಏನು ಮಾಡ್ಕೋಬೇಕು, ಮೀನ್ದು ಮತ್ತು ಸ್ಟ್ಯಾಂಡರ್ಡ್ ಡಿವಿಯೇಷನ್ದು ಫಾರ್ಮುಲಾಸ್ ಬರ್ಕೋಬೇಕಲ್ವಾ. ಫಸ್ಟು ಮೀನ್ದು ಫಾರ್ಮುಲಾ ಏನು, ಮೀನ್ ನಾನು ಆಲ್ರೆಡಿ ಹೇಳಿದ್ದೀನಿ, ಈ ಫಾರ್ಮುಲಾಸು ಹ್ಯಾಂಡ್ ಬುಕ್ಕಲ್ಲಿ ಇರುತ್ತೆ. ಅದು ಇದ್ರದ್ದು ಪ್ರಾಬಬಿಲಿಟಿ ಡಿಸ್ಟ್ರಿಬ್ಯೂಷನ್ದು ಫಾರ್ಮುಲಾಸ್ ಎಲ್ಲಿದೆ, ಪೇಜ್ ನಂಬರ್ 17 ಇದೆ. ಓಕೆನಾ, ಮೀನ್ದು ಫಾರ್ಮುಲಾಸ್ ಬಂದುಬಿಟ್ಟು ಇ ಆಫ್ ಎಕ್ಸ್ ಐ. ಓಕೆನಾ, ಅಂದರೆ ಎಕ್ಸ್ಪೆಕ್ಟೇಷನ್ ಆಫ್ ಎಕ್ಸ್ ಐ. ಸೊ ಮೀನ್ ಕಂಡುಹಿಡಿಬೇಕಂದ್ರೆ ಫಸ್ಟ್ ಏನು ಕಂಡುಹಿಡಿಬೇಕು ನಾವು, ಇ ಆಫ್ ಎಕ್ಸ್ ಐನ ಕಂಡುಹಿಡಬೇಕು. ಇ ಆಫ್ ಎಕ್ಸ್ ಐದು ಫಾರ್ಮುಲಾ ಏನು, ಇ ಆಫ್ ಎಕ್ಸ್ ಐದು ಫಾರ್ಮುಲಾ ಏನು, ಸಮೇಷನ್ ಆಫ್ ಎಕ್ಸ್ ಐ ಪಿ ಆಫ್ ಎಕ್ಸ್ ಐ. ಓಕೆನಾ, ಇವಾಗ ಗೊತ್ತಾಯ್ತು ಅಲ್ವಾ, ಮೀನ್ ಕಂಡುಹಿಡಿಬೇಕಾದ್ರೆ ಇ ಆಫ್ ಎಕ್ಸ್ ಐ ಬೇಕು. ಸೊ ಇ ಆಫ್ ಎಕ್ಸ್ ಐದು ಫಾರ್ಮುಲಾ ಬರ್ಕೊಂಡಿದ್ದೀವಿ. ನೆಕ್ಸ್ಟ್ ಏನು ಕಂಡುಹಿಡಿಯೋದಕ್ಕೆ ಕೊಟ್ಟಿದ್ದಾರೆ, ಸ್ಟ್ಯಾಂಡರ್ಡ್ ಡಿವಿಯೇಷನ್ನ ಕಂಡುಹಿಡಿಯೋಕ್ಕೆ ಕೊಟ್ಟಿದ್ದಾರೆ. ಸ್ಟ್ಯಾಂಡರ್ಡ್ ಡಿವಿಯೇಷನ್ದು ಫಾರ್ಮುಲಾ ಏನು, ರೂಟ್ ಆಫ್ ವೇರಿಯನ್ಸ್ ಅಲ್ವಾ. ಸೊ ಇವಾಗ ಎಸ್ ಟಿ ಬೇಕಂದ್ರೆ ಫಸ್ಟ್ ಏನು ಕಂಡುಹಿಡಿಬೇಕು ನಾವು, ವೇರಿಯನ್ಸ್ನ ಕಂಡುಹಿಡಿಬೇಕು. ಹಂಗಾದ್ರೆ ವೇರಿಯನ್ಸ್ದು ಫಾರ್ಮುಲಾ ಏನು, ವೇರಿಯನ್ಸ್ದು ಫಾರ್ಮುಲಾ ಬಂದ್ಬಿಟ್ಟು ಇ ಆಫ್ ಎಕ್ಸ್ ಐ ಸ್ಕ್ವಯರ್ ಮೈನಸ್ ಇ ಆಫ್ ಎಕ್ಸ್ ಐ ಹೋಲ್ ಸ್ಕ್ವಯರ್ ಅಲ್ವಾ. ಇದು ಬಂದ್ಬಿಟ್ಟು ವೇರಿಯನ್ಸ್ ಫಾರ್ಮುಲಾ. ಸೊ ನಾವು ಆಲ್ರೆಡಿ ಇಲ್ಲಿ ಇ ಆಫ್ ಎಕ್ಸ್ ಐನ ಕಂಡುಹಿಡಿಬೇಕಂತ ಬರ್ಕೊಂಡಿದ್ದೀವಿ. ಇದು ಬಂತು, ಇ ಆಫ್ ಎಕ್ಸ್ ಐ ಬಂತು. ಇ ಆಫ್ ಎಕ್ಸ್ ಐ ಸ್ಕ್ವಯರ್ದು ವ್ಯಾಲ್ಯೂ ಇದೆಯಾ, ಇಲ್ಲ. ಸೊ ಇದನ್ನು ಫಸ್ಟ್ ಕಂಡುಹಿಡ್ಕೋಬೇಕು, ಇ ಆಫ್ ಎಕ್ಸ್ ಐ ಸ್ಕ್ವಯರ್. ಸೊ ಇದ್ರದ್ದು ಫಾರ್ಮುಲಾ ಏನು, ಸಮೇಷನ್ ಆಫ್ ಎಕ್ಸ್ ಐ ಸ್ಕ್ವಯರ್ ಪಿ ಆಫ್ ಎಕ್ಸ್ ಐ. ಓಕೆನಾ, ಇವಾಗ ಗೊತ್ತಾಯ್ತು ಅಲ್ವಾ ನಿಮಗೆ ಹೆಂಗೆಲ್ಲಾನು ಕಂಡುಹಿಡಿಬೇಕಂತ ಬರ್ಕೊಳ್ಳೋದು ಅಂತ. ಫಸ್ಟು ಮೀನ್ ಕಂಡುಹಿಡಿಯೋದಕ್ಕೆ ಕೊಟ್ಟಿದ್ದಾರೆ. ಸೊ ಮೀನ್ದು ಫಾರ್ಮುಲಾ ಬರ್ಕೋತೀರಾ, ಇ ಆಫ್ ಎಕ್ಸ್ ಐ ಅಂತ. ಸೊ ಇ ಆಫ್ ಎಕ್ಸ್ ಐ ಫಸ್ಟ್ ಕಂಡುಹಿಡಿಬೇಕಾಗುತ್ತೆ, ಅದಕ್ಕೆ ಆ ಫಾರ್ಮುಲಾನ ಬರ್ಕೊಂಡಿದ್ದೀನಿ. ನೆಕ್ಸ್ಟ್ ನೋಡಿ, ಸ್ಟ್ಯಾಂಡರ್ಡ್ ಡಿವಿಯೇಷನ್ನ ಬರೆಯೋದಕ್ಕೆ ಕೊಟ್ಟಿದ್ದಾರೆ. ಸ್ಟ್ಯಾಂಡರ್ಡ್ ಡಿವಿಯೇಷನ್ದು ಫಾರ್ಮುಲಾ ಏನು, ರೂಟ್ ಆಫ್ ವೇರಿಯನ್ಸ್ ಅಂತ. ಸೊ ಮೊದಲು ಏನು ಮಾಡಬೇಕು ನಾವು, ವೇರಿಯನ್ಸ್ನ ಕಂಡುಹಿಡಿಬೇಕು. ವೇರಿಯನ್ಸಲ್ಲಿ ಏನೇನು ಬೇಕು ನಾವು, ನಮಗೆ ಎಕ್ಸ್ಪೆಕ್ಟೇಷನ್ ಆಫ್ ಎಕ್ಸ್ ಐ ಸ್ಕ್ವಯರ್ ಬೇಕು ಮತ್ತು ಎಕ್ಸ್ಪೆಕ್ಟೇಷನ್ ಆಫ್ ಎಕ್ಸ್ ಐ ಬೇಕು. ಈ ಎಕ್ಸ್ಪೆಕ್ಟೇಷನ್ ಆಫ್ ಎಕ್ಸ್ ಐದು ಆಲ್ರೆಡಿ ಬರ್ಕೊಂಡಿದ್ದೀವಿ. ಇನ್ನು ಬೇಕಿರೋದೇನು, ಎಕ್ಸ್ಪೆಕ್ಟೇಷನ್ ಆಫ್ ಎಕ್ಸ್ ಐ ಸ್ಕ್ವಯರ್. ಸೊ ಅದ್ರದ್ದು ಕೂಡ ಫಾರ್ಮುಲಾಸ್ ಬರ್ಕೊಂಡಿದ್ದೀವಿ. ಇವಾಗ ಇಷ್ಟು ಫಾರ್ಮುಲಾಸ್ ಬರ್ಕೊಂಡಾದ್ಮೇಲೆ ಇವಾಗ ಕಂಪ್ಲೀಟಾಗಿ ಒಂದೊಂದನ್ನೇ ಸಾಲ್ವ್ ಮಾಡ್ಕೊಂಡು ಹೋಗಬೇಕು. ಫಸ್ಟ್ ಏನು ಕಂಡುಹಿಡಿಬೇಕು ನಾವು, ಇದನ್ನು ಇ ಆಫ್ ಎಕ್ಸ್ ಐನ ಕಂಡುಹಿಡಿಬೇಕಲ್ವಾ. ನೋಡಿ, ಇದು ಫಾರ್ಮುಲಾ ಇ ಆಫ್ ಎಕ್ಸ್ ಐ. ಇಲ್ಲೇನು ಕೊಟ್ಟಿದ್ದಾರೆ, ಸಮೇಷನ್ ಆಫ್ ಎಕ್ಸ್ ಐ ಆಫ್ ಎಕ್ಸ್ ಐ ಇಂಟು ಪಿ ಆಫ್ ಎಕ್ಸ್ ಐ ಅಂತ ಕೊಟ್ಟಿದ್ದಾರೆ. ಸೊ ಸಮೇಷನ್ ಅಂದರೆ
ಎಕ್ಸ್ ಐ ಇಂಟು ಪಿ ಆಫ್ ಎಕ್ಸ್ ಐ. ಇಲ್ಲಿ ಎಕ್ಸ್ ಐ ವ್ಯಾಲ್ಯೂಸ್ ಏನೇನಿದೆ, -5, -4, 1, 2 ಇದೆ. ಪಿ ಆಫ್ ಎಕ್ಸ್ ಐದು 1/4, 1/8, 1/2, 1/8 ಅಂತ ಇದೆ. ಎಕ್ಸ್ ಐ ಇಂಟು ಪಿ ಆಫ್ ಎಕ್ಸ್ ಐ ಒಂದೊಂದೇ ವ್ಯಾಲ್ಯೂಸ್ನ ಇಂಟು ಮಾಡಿಕೊಂಡು ಅದೆಲ್ಲನೂ ಕೂಡ ಆ್ಯಡ್ ಮಾಡಿದ್ರೆ ನಮಗೆ ಎಕ್ಸ್ಪೆಕ್ಟೇಷನ್ ಆಫ್ ಎಕ್ಸ್ ಐ ಸಿಗುತ್ತೆ. ಸೊ ಎಕ್ಸ್ ಐ ಫಸ್ಟ್ ಎಕ್ಸ್ ಐ ಏನು -5 ಇಂಟು ಪಿ ಆಫ್ ಎಕ್ಸ್ ಐ ಏನು 1/4, ಇದು ಒಂದು ವ್ಯಾಲ್ಯೂ. ಓಕೆನಾ? ಪ್ಲಸ್ ನೆಕ್ಸ್ಟ್ ಎಕ್ಸ್ ಐ ಏನು -4 ಇಂಟು 1/8, ಇದು ಸೆಕೆಂಡ್ ವ್ಯಾಲ್ಯೂ. ಪ್ಲಸ್ 1 ಇಂಟು 1/2, ಇದು ಥರ್ಡ್ ವ್ಯಾಲ್ಯೂ. ಪ್ಲಸ್ 2 ಇಂಟು 1/8, ಇದು ಫೋರ್ತ್ ವ್ಯಾಲ್ಯೂ. ಓಕೆನಾ? ಎಸ್, ಇವಾಗ ಈ ವ್ಯಾಲ್ಯೂಸ್ನ ಕ್ಯಾಲ್ಕುಲೇಟರಲ್ಲಿ ಹೆಂಗೆ ಹಾಕಬೇಕು ಅಂತ ನಾನು ತಿಳಿಸ್ಕೊಡ್ತೀನಿ. ಓಕೆನಾ? ನೀವು ಕಂಪ್ಲೀಟಾಗಿ ಒಂದೇ ಸತಿ ಎಲ್ಲ ವ್ಯಾಲ್ಯೂಸ್ನೂ ಹಾಕೋಬೋದು, ಇಲ್ಲಾಂದರೆ ಸಪ್ರೇಟಾಗಿ ಒಂದೊಂದನ್ನೇ ಕನ್ಸಿಡರ್ ಮಾಡಿದು ಅದ್ರದ್ದು ವ್ಯಾಲ್ಯೂಸ್ ಬರ್ಕೊಂಡು ಲಾಸ್ಟಲ್ಲಿ ಕಂಪ್ಲೀಟ್ ಆ್ಯಡ್ ಮಾಡ್ಕೋಬೋದು. ಓಕೆನಾ? ನಾನು ಇವಾಗ ಕಂಪ್ಲೀಟಾಗಿ ಹೆಂಗೆ ಹಾಕೋದು ಅಂತ ಹೇಳ್ಕೊಡ್ತೀನಿ. ನೀವು ಬರ್ಕೋಬೇಕಾದ್ರೆ ಕಂಪ್ಲೀಟಾಗಿ ಕರೆಕ್ಟಾಗಿ ಬರ್ಕೊಂಡ್ರಿ ಅಂದರೆ ಮಾಡಬೇಕಾದ್ರೆ ಅದೇ ವ್ಯಾಲ್ಯೂಸ್ನ ಇಲ್ಲಿ ಅಪ್ಲೈ ಮಾಡಿದ್ರೆ ಕರೆಕ್ಟಾಗಿ ವ್ಯಾಲ್ಯೂ ಬರುತ್ತೆ. ಓಕೆನಾ? ಇದು ಕ್ಯಾಲ್ಕುಲೇಷನ್ ಮಾಡುವಾಗ ರಾಂಗ್ ಮಾಡಿಬಿಡಿ, ಯಾಕಂದರೆ ನೀವು ಫಾರ್ಮುಲಾಸ್ ಬರೆಯೋದಕ್ಕೆ ಮಾರ್ಕ್ಸ್ ಇರಲ್ಲ, ಯಾಕಂದರೆ ಹ್ಯಾಂಡ್ ಬುಕ್ ಆಲ್ರೆಡಿ ಕೊಟ್ಟಿರ್ತಾರೆ ಅವರು. ಸೊ ಆ ಫಾರ್ಮುಲಾಸ್ಗೆ ನಿಮ್ಗೆ ಯಾವುದೇ ರೀತಿ ಮಾರ್ಕ್ಸ್ ಕ್ಯಾರಿ ಆಗಲ್ಲ. ನೀವು ಏನು ಸಾಲ್ವ್ ಮಾಡ್ತೀರಾ ಆ್ಯಂಡ್ ಏನು ಆನ್ಸರ್ ಬಂದಿರುತ್ತೆ ಅದ್ರ ಮೇಲೆ ನಿಮಗೆ ಮಾರ್ಕ್ಸ್ ಅಲೋಕೇಟ್ ಆಗೋದು. ಓಕೆನಾ? ಸೊ ಇ ಆಫ್ ಎಕ್ಸ್ ಐ ಕಂಡುಹಿಡಿಯೋಣ. ಬ್ರ್ಯಾಕೆಟ್ ಇದೆ ಫಸ್ಟ್ ಸ್ಟಾರ್ಟಿಂಗಲ್ಲಿ, -5 ಬ್ರ್ಯಾಕೆಟ್ ಕ್ಲೋಸ್ ಬ್ರ್ಯಾಕೆಟ್ ಓಪನ್ 1/4. ಡಿವಿಷನ್ ಬೇಕು ಅಂದರೆ ಇದು ಸಿಂಬಲ್ ಹಾಕೋಬೇಕು. ಓಕೆನಾ? ಇಲ್ಲಿದೆ ನೋಡಿ ಇದು. ಓಕೆನಾ? ನೆಕ್ಸ್ಟ್ ಬ್ರ್ಯಾಕೆಟ್ ಕ್ಲೋಸ್ ಪ್ಲಸ್ ಬ್ರ್ಯಾಕೆಟ್ ಓಪನ್ -4 ಬ್ರ್ಯಾಕೆಟ್ ಕ್ಲೋಸ್ 1/8. ಓಕೆನಾ? ಬ್ರ್ಯಾಕೆಟ್ ಕ್ಲೋಸ್. ಇದಾದಮೇಲೆ ಏನಿದೆ ಪ್ಲಸ್ ಅಗೇನ್ ಬ್ರ್ಯಾಕೆಟ್ ಓಪನ್ 1 ಇಂಟು 1/2 ಬ್ರ್ಯಾಕೆಟ್ ಕ್ಲೋಸ್. ಓಕೆನಾ? ಪ್ಲಸ್ 2 ಬ್ರ್ಯಾಕೆಟ್ ಓಪನ್ 1/8 ಬ್ರ್ಯಾಕೆಟ್ ಕ್ಲೋಸ್. ಓಕೆನಾ? ಇವಾಗ ಹೆಂಗೆ ವ್ಯಾಲ್ಯೂಸ್ನ ಹಾಕೊಂಡ್ವಿ ಅಂತ ಗೊತ್ತಾಯ್ತು ಅಲ್ವಾ? ನೀವು ಇಲ್ಲಿ ಬರ್ಕೋಬೇಕಾದ್ರೆ ಕರೆಕ್ಟಾಗಿ ಬರ್ಕೊಂಡ್ರಿ ಅಂದರೆ ಅದೇ ವ್ಯಾಲ್ಯೂಸ್ನ ಕ್ಯಾಲ್ಕುಲೇಟರಲ್ಲಿ ಹಾಕೋದು. ಇಷ್ಟಾದಮೇಲೆ ಏನು ಕೊಡಬೇಕು? ಈಕ್ವಲ್ಸ್ ಕೊಟ್ಟಾಗ ಏನು ಬರ್ತಿದೆ? -1 ಅಂತ ಬರ್ತಿದೆ. ಸೊ ಆನ್ಸರ್ ಏನು? ಇ ಆಫ್ ಎಕ್ಸ್ ಐ ಈಕ್ವಲ್ಸ್ -1. ಗೊತ್ತಾಯ್ತು ಅಲ್ವಾ? ಎಕ್ಸ್ಪೆಕ್ಟೇಷನ್ ಆಫ್ ಎಕ್ಸ್ ಐನ ಕಂಡುಹಿಡಿಯೋದು. ಇವಾಗ ನೆಕ್ಸ್ಟ್ ಇನ್ನೊಂದು ಏನು ಕಂಡುಹಿಡಬೇಕು ನಾವು? ಎಕ್ಸ್ಪೆಕ್ಟೇಷನ್ ಆಫ್ ಎಕ್ಸ್ ಐ ಸ್ಕ್ವೇರ್ ಕಂಡುಹಿಡಬೇಕು. ಇದನ್ನು ಮಾಡೋದು ತುಂಬ ಈಸಿ ನೋಡಿ. ಇ ಆಫ್ ಎಕ್ಸ್ ಐ ಸ್ಕ್ವೇರ್ ಫಾರ್ಮುಲಾ ಏನಿದೆ? ಎಕ್ಸ್ ಐ ಸ್ಕ್ವೇರ್ ಪಿ ಆಫ್ ಎಕ್ಸ್ ಐ, ಅಂದರೆ ಎಕ್ಸ್ ಐ ವ್ಯಾಲ್ಯೂನ ಸ್ಕ್ವೇರ್ ಮಾಡಬೇಕು, ಅದನ್ನ ಪಿ ಆಫ್ ಎಕ್ಸ್ ಐ ವ್ಯಾಲ್ಯೂ ಜೊತೆ ಮಲ್ಟಿಪ್ಲೈ ಮಾಡಬೇಕು. ಸೊ ಇದ್ರದ್ದು ವ್ಯಾಲ್ಯೂಸ್ ಹೆಂಗೆ ಬರುತ್ತೆ ನೋಡಿ? -5 whole square into 1/4 plus -4 whole square into 1/8 plus 1 square of 1/2 plus 2 square of 1/8. ಓಕೆನಾ? ಹೆಂಗೆ ಬರ್ಕೊಂಡ್ವಿ ಅಂತ ಗೊತ್ತಾಯಿತು ಅಲ್ವಾ? ಇವಾಗ ಸೇಮ್ ಇದೇ ಥರ ಅದನ್ನು ಕ್ಯಾಲ್ಕುಲೇಟರ್ಗೆ ಹಾಕಬೇಕು. ನೋಡಿ ಕ್ಯಾಲ್ಕುಲೇಟರ್ಗೆ ಹೆಂಗೆ ಹಾಕೋದು? ಬ್ರ್ಯಾಕೆಟ್ ಓಪನ್ ಬ್ರ್ಯಾಕೆಟ್ -5 ಹೋಲ್ ಸ್ಕ್ವೇರ್ ನೋಡಿ, ಇದು ಸ್ಕ್ವೇರ್ ಹಾಕೋದು, ಇದನ್ನು ಯೂಸ್ ಮಾಡ್ಕೊಂಡು ಹಾಕಬೇಕಾಗತ್ತೆ. ಸೊ ಅಗೇನ್ ಬ್ರ್ಯಾಕೆಟ್ ಓಪನ್ 1/4 ಬ್ರ್ಯಾಕೆಟ್ ಕ್ಲೋಸ್, ಇಲ್ಲಿಗೆ ಹೋಗ್ಬಿಟ್ಟು ಬ್ರ್ಯಾಕೆಟ್ ಕ್ಲೋಸ್ ಮಾಡಬೇಕು. ಬ್ರ್ಯಾಕೆಟ್ ಕ್ಲೋಸ್ ಪ್ಲಸ್ ಬ್ರ್ಯಾಕೆಟ್ ಓಪನ್ -4 ಬ್ರ್ಯಾಕೆಟ್ ಕ್ಲೋಸ್ ಹೋಲ್ ಸ್ಕ್ವೇರ್ ಅಗೇನ್ ಬ್ರ್ಯಾಕೆಟ್ ಓಪನ್ 1/8 ಬ್ರ್ಯಾಕೆಟ್ ಕ್ಲೋಸ್ plus bracket open 1 square bracket open 1/2 bracket close plus bracket open 2 square bracket open 1/8 ಬ್ರ್ಯಾಕೆಟ್ ಕ್ಲೋಸ್. ಓಕೆನಾ? ಎಲ್ಲ ವ್ಯಾಲ್ಯೂಸ್ನು ಇಲ್ಲಿ ಹೆಂಗೆ ಬರ್ಕೊಂಡಿದ್ದೀನಿ ಅದೇ ಥರ ಹಾಕಿದ್ದೀನಿ ಕ್ಯಾಲ್ಕುಲೇಟ್ರಲ್ಲಿ. ಸೊ ಈಕ್ವಲ್ಸ್ ಕೊಡ್ತಾ ಇದ್ದೀನಿ. ವ್ಯಾಲ್ಯೂ ಏನು ಬಂತು? 37/4 ಬಂತು. ಇದನ್ನು ನಾವು ಪಾಯಿಂಟ್ ವ್ಯಾಲ್ಯೂ ಅಂದರೆ ಡೆಸಿಮಲ್ ವ್ಯಾಲ್ಯೂಗೆ ಹೆಂಗೆ ತೊಗೊಳೋದು ಅಂದರೆ ಇಲ್ಲಿದೆ ನೋಡಿ, ಎಸ್ ಇದಿದೆಯಲ್ವಾ,
ಇದನ್ನು ಕ್ಲಿಕ್ ಮಾಡಿದ್ರೆ ವ್ಯಾಲ್ಯೂಸ್ ಬಂತು. ಸೊ ಏನು ವ್ಯಾಲ್ಯೂ ಬಂತು? 9.25 ಅಂತ ಬಂತು. ಇಲ್ಲಿ ಏನಕ್ಕೆ ಈ ಥರ ಮಾಡ್ಕೋಬೇಕು, 37/4ನೇ ತೊಗೊಂಡಿಲ್ಲ ಅಂದರೆ ನೆಕ್ಸ್ಟು ನೀವು ಸಬ್ಸ್ಟಿಟ್ಯೂಟ್ ಮಾಡಬೇಕಾದ್ರೆ ಆ ಥರ ವ್ಯಾಲ್ಯೂಸಲ್ಲಿ ಇದ್ದರೆ ಅದನ್ನು ಸಬ್ಸ್ಟಿಟ್ಯೂಟ್ ಮಾಡೋದಕ್ಕೆ ಕಷ್ಟ ಆಗುತ್ತೆ. ಸೊ ನಾರ್ಮಲ್ ಫಾರ್ಮಿಗೆ 9.25ಗೆ ತೊಗೊಂಡಿದ್ದೀನಿ. ಓಕೆನಾ? ಸೊ ಇ ಆಫ್ xi ಸ್ಕ್ವೇರ್ ವ್ಯಾಲ್ಯೂ ಏನಾಯಿತು? 9.25 ಆಯಿತು. ಇವಾಗ ಎಕ್ಸ್ಪೆಕ್ಟೇಷನ್ ಆಫ್ xi ಆಯಿತು, ಎಕ್ಸ್ಪೆಕ್ಟೇಷನ್ ಆಫ್ xi ಸ್ಕ್ವೇರ್ದು ಆಯಿತು. ಫಸ್ಟ್ ಏನು ಫೈಂಡ್ ಮಾಡಬೇಕು? ಮೀನ್ ಫೈಂಡ್ ಮಾಡಬೇಕಲ್ವಾ? ಮೀನ್ ಮಾಡೋಣ. ಮೀನ್ ಈಕ್ವಲ್ಸ್ ಏನಿದೆ? ಇ ಆಫ್ xi ಅಂತ ಇದೆ. ಅಂದರೆ ಎಕ್ಸ್ಪೆಕ್ಟೇಷನ್ ಆಫ್ xiದು ವ್ಯಾಲ್ಯೂ ಮೀನ್ ಆಗಿರುತ್ತೆ. ಸೊ ವ್ಯಾಲ್ಯೂ ಏನಾಗುತ್ತೆ? -1. ನೆಕ್ಸ್ಟು ಎಸ್ ಡಿ ಕಂಡುಹಿಡಿಬೇಕು. ಎಸ್ ಡಿಗೆ ಏನು ಬೇಕು? ವೇರಿಯನ್ಸ್ ಬೇಕು. ಸೊ ವೇರಿಯನ್ಸ್ನ ಕಂಡುಹಿಡಿಯೋಣ. ವೇರಿಯನ್ಸ್ ಈಕ್ವಲ್ಸ್ ಇ ಆಫ್ xi ಸ್ಕ್ವೇರ್ ಅಂದರೆ ವ್ಯಾಲ್ಯೂ ಏನು? 9.25 ಮೈನಸ್ ಇ ಆಫ್ xi ಹೋಲ್ ಸ್ಕ್ವೇರ್ ಅಂದರೆ ಇ ಆಫ್, ಇಲ್ಲಿ ನೋಡಿ ಕನ್ಫ್ಯೂಷನ್ ಮಾಡ್ಕೋಬಿಡಿ, ಇದು ಹೋಲ್ ಸ್ಕ್ವೇರ್ ಅಂತ ಇರೋದು. ಸೊ ಈ ವ್ಯಾಲ್ಯೂನ ತೊಗೊಳಂಗಿಲ್ಲ. ಇ ಆಫ್ xi ಏನು? -1 ಹೋಲ್ ಸ್ಕ್ವೇರ್. ಓಕೆನಾ? ಸೊ ವೇರಿಯನ್ಸ್ದು ವ್ಯಾಲ್ಯೂ ಬರಬೇಕು ನೋಡಿ. 9.25 ಮೈನಸ್ ಬ್ರ್ಯಾಕೆಟ್ ಓಪನ್ -1 ಬ್ರ್ಯಾಕೆಟ್ ಕ್ಲೋಸ್ ಸ್ಕ್ವೇರ್ ಎಷ್ಟು ಬಂತು? 33/4 ಬರ್ತಿದೆ. ಇದನ್ನು ನಾರ್ಮಲ್ ವ್ಯಾಲ್ಯೂಗೆ ತೊಗೊಂಡ್ರೆ 8.25. ವೇರಿಯನ್ಸ್ ವ್ಯಾಲ್ಯೂ ಸಿಗ್ತಾ? ವೇರಿಯನ್ಸ್ ವ್ಯಾಲ್ಯೂ ಏನು? 8.25. ಇವಾಗ ಸ್ಟ್ಯಾಂಡರ್ಡ್ ಡಿವಿಯೇಷನ್ ವ್ಯಾಲ್ಯೂ ಕಂಡಿದ್ದೀನ. ಸ್ಟ್ಯಾಂಡರ್ಡ್ ಡಿವಿಯೇಷನ್ ಇಸ್ ಈಕ್ವಲ್ಸ್ ಟು ಏನು? ರೂಟ್ ವೇರಿಯನ್ಸ್. ಸೊ ರೂಟ್ ಆಫ್ 8.25 ಈಕ್ವಲ್ಸ್ ನೋಡಿ, ಇದಕ್ಕೆ ರೂಟ್ ಮಾಡೋದು ಹಿಂಗೆ ಅಂತ ತೊಗೊಂಡ್ರೆ ಇಲ್ಲಿ ರೂಟ್ ಇದೆ. ಸೊ ಇದನ್ನು ಕ್ಲಿಕ್ ಮಾಡಿದ್ರೆ ಬರುತ್ತೆ 8.25 ಈಕ್ವಲ್ಸ್ ಕೊಟ್ಟರೆ ಏನು ಬರ್ತಿದೆ? ರೂಟ್ 33/2 ಬರ್ತಿದೆ. ಇದಕ್ಕೆ ಕನ್ವರ್ಟ್ ಮಾಡಬೇಕು 2.87. ಇಲ್ಲಿ ಪಾಯಿಂಟ್ ವ್ಯಾಲ್ಯೂಸ್ ಬರಿಬೇಕಾದ್ರೆ ಈ ಥರ ಏನಾದರೂ ಜಾಸ್ತಿ ವ್ಯಾಲ್ಯೂಸ್ ಬಂದಿದ್ರೆ ಪಾಯಿಂಟಲ್ಲಿ ನೀವು ಅಟ್ಲೀಸ್ಟ್ 4 ವ್ಯಾಲ್ಯೂಸ್ನ ಮೆನ್ಷನ್ ಮಾಡಬೇಕಾಗುತ್ತೆ. ಓಕೆನಾ? ಸೊ 2.8722. ಓಕೆನಾ? ಈ ಕ್ವೆಶನ್ನ ಹೆಂಗೆ ಸಾಲ್ವ್ ಮಾಡಿದ್ವಿ ಅಂತ ಕಂಪ್ಲೀಟಾಗಿ ಅರ್ಥ ಆಯಿತು ಅಲ್ವಾ? ಇಲ್ಲಿ ಏನು ಕೇಳಿದರೆ ಮೀನು ಮತ್ತು ಸ್ಟ್ಯಾಂಡರ್ಡ್ ಡಿವಿಯೇಷನ್ನ ಕೊಟ್ಟಿದ್ದಾರೆ. ಸೊ ಅದಕ್ಕೆ ಒಂದು ಬಾಕ್ಸ್ ಹಾಕಿ, ಸೊ ಹೈಲೈಟ್ ಆಗಿ ಕಾಣುತ್ತೆ ನೀವು ಏನು ವ್ಯಾಲ್ಯೂ ಮಾಡಿದ್ದೀರಾ ಅದು ಕರೆಕ್ಟ್ ಅಂತ ಅವರು ಎವ್ಯಾಲ್ಯೂಯೇಟರ್ಗೆ ಆರಾಮಾಗಿ ಗೊತ್ತಾಗುತ್ತೆ. ಓಕೆನಾ? ಮೀನ್ ವ್ಯಾಲ್ಯೂ, ಸ್ಟ್ಯಾಂಡರ್ಡ್ ಡಿವಿಯೇಷನು. ಇದು ಫಸ್ಟ್ ಎಕ್ಸಾಂಪಲ್ ನಾನು ಸಾಲ್ವ್ ಮಾಡಿರೋದು. ಇನ್ನೂ ಎಕ್ಸಾಂಪಲ್ಸ್ನ ನೆಕ್ಸ್ಟ್ ವೀಡಿಯೋದಲ್ಲಿ ನಾನು ಅಪ್ಲೋಡ್ ಮಾಡ್ತಾ ಹೋಗ್ತೀನಿ. ನಿಮಗೆ ಈ ವಿಡಿಯೋಸ್ ಏನಾದರೂ ಹೆಲ್ಪ್ಫುಲ್ ಅಂತ ಅನಿಸಿದರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ. ಏನೇ ಡೌಟ್ಸ್ ಇದ್ರೂ ಕೂಡ ಅದನ್ನು ಕಮೆಂಟಲ್ಲಿ ತಿಳಿಸ್ಕೊಡಿ. ಐ ಟ್ರೈ ಟು ಸಾಲ್ವ್ ಇಟ್. ಆ್ಯಂಡ್ ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗೋಣ. ಥ್ಯಾಂಕ್ ಯು ಫಾರ್ ವಾಚಿಂಗ್.